ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದ ಕಕ್ಕೇನಹಳ್ಳಿ ರಸ್ತೆಯಲ್ಲಿ ಪ್ರವಾಸಿಗನ ಮೇಲೆ ಕಾಡಾನೆ ದಾಳಿ ನಡೆಸಿದ್ದು, ಆನೆ ಕಾಲಿನಡಿ ಸಿಲುಕಿದ್ರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೇರಳ ಮೂಲದ ಪ್ರವಾಸಿಗ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಬಂಡೀಪುರ ರಸ್ತೆಯಲ್ಲಿ ಕಾಡಾನೆ ನಿಂತು ವಾಹನಗಳಲ್ಲಿ ನೀಡುವ ಆಹಾರ ತಿನ್ನುವ ಅಭ್ಯಾಸವಾಗಿ ಹೋಗಿದೆ. ಈ ರೀತಿ ರಸ್ತೆಯಲ್ಲಿ ನಿಂತಿದ್ದ ಆನೆಯನ್ನ ನೋಡಿದ ಪ್ರವಾಸಿಗರು ಕಾರಿನಿಂದ ಇಳಿದು ಹತ್ತಿರದಲ್ಲೇ ವೀಕ್ಷಿಸ್ತಾ ಇದ್ರು. ಈ ವೇಳೆ ಎದುರು ಇದ್ದ ಪ್ರವಾಸಿಗನೊಬ್ಬನ ಮೇಲೆ ಆನೆ ದಾಳಿ ಮಾಡಿದೆ. ಓಡುತ್ತಿದ್ದ ಪ್ರವಾಸಿಗ ಕೆಳಗೆ ಬಿದ್ದಿದ್ದಾನೆ. ಆನೆ ತುಳಿಯಲು ಪ್ರಯತ್ನ ಮಾಡಿದೆ. ಆದರೆ ಪ್ರವಾಸಿಗನು ಅದೃಷ್ಟ ಚೆನ್ನಾಗಿದ್ದು ಪ್ರಾಣ ಉಳಿದುಕೊಂಡಿದೆ. ಗಾಯಾಳುವನ್ನ ಜೊತೆಗೆ ಬಂದಿದ್ದವರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಯಾವ ಆಸ್ಪತ್ರೆಗೆ ಸೇರಿಸಲಾಗಿದೆ, ಪ್ರವಾಸಿಗನ ಹೆಸರು, ವಿಳಾಸ ತಿಳಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆನೆಯ ದಾಳಿಯ ವಿಡಿಯೋ ವೈರಲ್ ಆಗಿದೆ. ನಿನ್ನೆ ಬಂಡೀಪುರೊಳಗೆ ಒಬ್ಬರು ಬಚಾವಾಗ್ತಾರೆ. ಆನೆ ಮುಂದೆ ಬಂದು ಬಿಳಿ ಶರ್ಟ್ ನಿಂತ್ಕೊಂಡು ಸೆಲ್ಫಿ ತಗೊಳಕ್ ಹೋಗಿ ಆನೆ ಅಟ್ಯಾಕ್ ಮಾಡಿ ಅವರು ತುಳಿದಕ್ಕೆ ಹೋದಾಗ ಬಚಾವಾದ್ರು. ಈಗ ನಾವು ಹೇಳೋದು, ಇದು ಹೇಗೆ ಹಾಕಕ್ ಬಿಡ್ತಿದ್ದೀವಿ ನಾವು? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದ್ದಾರೆ? ಅಲ್ಲಿರೋ ಕನ್ಸರ್ವೇಟರ್ ಫಾರೆಸ್ಟ್ ಫೀಲ್ಡ್ ಡೈರೆಕ್ಟರ್ ಪ್ರಭಾಕರನ್ ಏನ್ ಮಾಡ್ತಿದ್ದಾರೆ? ಅಲ್ಲಿನ RFO ಮಾದೇವ್ ಏನ್ ಮಾಡ್ತಿದ್ದಾರೆ? ಅಲ್ಲಿನ ACF ನವೀನ್ ಏನ್ ಮಾಡ್ತಿದ್ದಾರೆ? ಸ್ವಲ್ಪ ಜವಾಬ್ದಾರಿ ಬೇಡವಾ? ಟ್ಯಾಕ್ಸ್ ಮಾತ್ರ ತಗೋತಿರೋ ಜನ ಹತ್ರ ಸೆಕ್ಯೂರಿಟಿ ಕೊಡಕ್ಕಾಗಲ್ವಾ? ನಿಮ್ ಪ್ಯಾಟ್ರೋಲಿಂಗ್ ಮಾಡಕ್ಕಾಗಲ್ವಾ? ಒಬ್ಬರು ಆಫೀಸರ್ ಹೇಳ್ತಾರೆ, ಇಲ್ಲ ನಮ್ಮವರೆಲ್ಲ ಮೆಡಿಕಲ್ ಕ್ಯಾಂಪ್ ಹೋಗ್ಬಿಟ್ಟಿದ್ರು, ಅದಕ್ಕೆ ಯಾರು ಮೆಡಿಕಲ್ ಕ್ಯಾಂಪ್ ಈವ್ನಿಂಗ್ ಹೋಗಿ ಮಾಡ್ತಾರೆ? ಎಲ್ಲ ಬೆಳಗ್ಗೆಯಿಂದ 3 ಗಂಟೆಗೆ ಮುಗಿಯೋದು ಮೆಡಿಕಲ್ ಕ್ಯಾಂಪ್. ಸೊ ಈ ತರ ಎಲ್ಲ ಇದುಗಳು ಹೇಳಬಾರ್ದು, ನೀವು ಸುಳ್ಳು ಹೇಳಬಾರ್ದು. ಹಾಗಿರೋದು ಈ ತರ ಈ ಮುಂದಕ್ಕೆ ಹಾಗಾಗಿ ಬಿಡಬಾರ್ದು. ಮುಂಚೆನೆ ಈ ತರ ಘಟನೆಗಳಾಗಿದೆ. ಒಬ್ಬ ಅಲ್ಲಿಂದ ಗುಂಡಲಪೇಟೆ ಅವ್ರಿಗೆ ಒಂದು 25,000 ರೂಪಾಯಿ ಫೈನ್ ಮಾಡಿದ್ರು ಹುಡುಗನಿಗೆ. ರೆಗ್ಯುಲರ್ ಆಗಿ ಆಗ್ತಿದೆ. ಅದ್ ಹೇಗ್ರಿ ಜನ ಕಾರಿಂದ ಆಚೆ ಬರ್ತಾರೆ? ನೀವು ಬೇರೆ ಫಾಸ್ಟ್ ಟ್ಯಾಗ್ ಹಾಕ್ಬಿಟ್ಟು ಜನಕ್ಕೆ ದುಡ್ಡು ತಗೊಂಡ್ಬಿಟ್ಟು ಒಂದ್ ಜನ ಕೆಲವ್ರಿಗೆ ಗೊತ್ತಿರಲ್ಲ ಕಾಡು ಏನಂದ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು ಗೊತ್ತಿರಲ್ಲ. ಅವ್ರಿಗೆ ಯಾರು ಹೇಳ್ಕೊಡೋದು? ನಿಂತ್ಬಿಟ್ಟು ಆದ್ರೆ ಹೇಳ್ಬೋದಾಯ್ತಲ್ಲ. ಮುಂಚೆಲ್ಲ ಒಂದು ಇದಿತ್ತು, ಬೋರ್ಡ್ ಹಾಕಿದ್ರು, ಈ ತರ ಮಾಡಂಗಿಲ್ಲ ಬಿಡಂಗಿಲ್ಲ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇವ್ರು ದುಡ್ಡು ಮಾಡೋದ್ರೊಳಗೆ ಇವ್ರೆಲ್ಲ ಮರ್ತ್ಬಿಟ್ಟಿದ್ದಾರೆ. ಜನಕ್ಕೆ ಹೆಂಗ್ರಿ ಗೊತ್ತಾಗತ್ತೆ? ಒಂದು 10% ಜನಕ್ಕೆ ವನ್ಯಜೀವಿ ಬಗ್ಗೆ ಗೊತ್ತು, ಅದು ಏನೇನು ಆಗತ್ತೆ ಅಂತ ಗೊತ್ತು. ಮಿಕ್ಕಿದವ್ರಿಗೆಲ್ಲ ಏನ್ ಗೊತ್ತಾಗತ್ತೆ? ಟೂರಿಸ್ಟ್ಗೆ ಎಜುಕೇಶನ್ ಮಾಡ್ಬೇಕಲ್ವಾ? ಓಕೆ, ಅವ್ರದ್ದು ತಪ್ಪಿದೆ. ಬಟ್ ನಾವು ನಮ್ಮ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದ್ದೆ? ದುಡ್ಡು ತಗೊಂಡ್ಬಿಟ್ಟು ಪ್ಯಾಟ್ರೋಲಿಂಗ್ ಮಾಡಕ್ಕಾಗಲ್ವಾ ನಿಮಗೆ? ಅಷ್ಟೊಂದು ಹಣ ಕಲೆಕ್ಟ್ ಮಾಡ್ತೀರಾ ದಿನಕ್ಕೆ. ಕೆಲವು ಟೈಮ್ ವೀಕೆಂಡ್ಸ್ 1 ಲಕ್ಷ ತನಕ ಕಲೆಕ್ಷನ್ ಆಗತ್ತೆ. ಕ್ಲೀನಿಂಗ್ ಅನ್ಕೊಂಡು ಕ್ಲೀನಿಂಗ್ ಇದ್ರಾದ್ರೂ ಎಲ್ಲ ಓಡಿಸಿರೋರು. ಹೆಂಗೆ ಜನ, ಎಷ್ಟು ಜನ ಇದಾರೆ ನೋಡಿ. ಇದೇನು ಬಂಡೀಪುರ ಸರ್ಕಸ್ ಕೆಟ್ಟ ಹೋಗಿದ್ಯಾ? ಸರ್ಕಸ್ ಮಾಡ್ಬಿಟ್ಟವ್ರು ಈ ಫಾರೆಸ್ಟ್ ಆಫೀಸರ್ಸ್ಗಳೆಲ್ಲ ಬಂದ್ಬಿಟ್ಟು. ಎಲ್ಲಿಂದ ಬರ್ತಾರೋ ಇವರೆಲ್ಲ? ತಮಾಷೆ ಮಾಡಕ್ಕೆ ಬರ್ತಾರೆ ಇವರು. ಈ ಸರ್ಕಾರಕ್ಕೂ ಬುದ್ಧಿ ಇಲ್ಲ. ಇಂಥವ್ರನ್ನೆಲ್ಲ ಇಟ್ಕೊಂಡು ನಮ್ಮ ಕಾಡನ್ನ ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಹೇಗ್ರಿ ಇದ್ ಬಿಡ್ತಾರೆ? ಇದು ಸಲಿಸತಿನೂ ಆಗ್ತಾ ಇದೆ. ಹೇಗೆ ಒಂದು ಇದು ಪ್ರಯತ್ನ ಬೇಡವಾ? ಈ ತರನ ಹಿಂಗ ಆಗ್ಬಾರ್ದು ಮುಂದಕ್ಕೆ. ಅಟ್ಲೀಸ್ಟ್ ವೀಕೆಂಡ್ಸ್ ಪ್ಯಾಟ್ರೋಲಿಂಗ್ ರೆಗ್ಯುಲರ್ ಆಗಿ ಆಗಬೇಕು. ಅದು ಎಷ್ಟು ಕಿಲೋಮೀಟರ್ ಇದೆ ಮೇಲ್ಕಾಮನಹಳ್ಳಿಯಿಂದ ಕಕ್ನಾಲೆಗೆ? ಮಾಡ್ಬೋದಲ್ಲ, ಗಾಡಿ ಓಡಾಡ್ಬೋದು. ಇದು ಮಾಡ್ಕೊ ರೆಗ್ಯುಲರ್ ಆಗಿ ಪ್ಯಾಟ್ರೋಲಿಂಗ್ ಆದ್ರೆ ಈ ತರ ಇನ್ಸಿಡೆಂಟ್ ಆಗಲ್ಲ. ಜನಕ್ಕೆ ಹೇಳ್ಕೊಡ್ಬೇಕು ನಾವು. ನಾನು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಹೇಳೋದು, ನೀವು ಸುಮ್ಮನೆ ಮಾತಾಡ್ಕೊಂಡು ಕೂತ್ರೆ ನಡೆಯಲ್ಲ ಸ್ವಾಮಿ. ಆಕ್ಷನ್ ತಗೊಳ್ಳಿ. ಏನೇನೋ ಆಗ್ತಾ ಇದೆ ಇಲ್ಲಿ ಕಾಡೊಳಗೆ. ಈ ಘಟನೆಗಾದ್ರೂ ನಾವು ಎದ್ದೊಳ್ಬೇಕು. ಅಯ್ಯೋ ಹಿಂಗ ಆಗ್ಬಿಡಿದ್ಯಲ್ಲ, ಎಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಈಗ. ಇದೇನು ಸರ್ಕಸ್ ನಮ್ದು ಬಂಡೀಪುರ? ಅಲ್ಲಿ ಆಗ್ತಾ ಇರೋ ಘಟನೆಗಳೆಲ್ಲ ಗೊತ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಗವರ್ಮೆಂಟ್, it reflects the administration of the government also. What is the additional chief secretary doing forest? What is the principal chief conservator of doing? ಅವ್ರೇನ್ ಮಾಡ್ತಿದ್ದಾರೆ? ವೈಲ್ಡ್ ಲೈಫ್ ಅವರು ಮತ್ತೆ ಹೆಡ್ ಆಫ್ ದ ಫಾರೆಸ್ಟ್ ಫೋರ್ಸ್. ಏನ್ ಇವ್ರಿಗೆಲ್ಲ ಸಂಬಳ ಕೊಡೋದು ಸುಮ್ಮನೆ ಅವ್ರಿಗೆ? ಏನ್ ಟೀ ಕಾಫಿ ಕುಡ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡಕ್ಕಿರೋದು ಇವರು? ಈ ತರ ಆಗ್ತಾ ಇದೆ ಘಟನೆಗಳಿಗೆ. ಹಿಂಗ್ ಮುಂದಕ್ಕೆ ಆಗ್ಬಾರ್ದು. ಅದನ್ನ ನೋಡ್ಬೇಕಾಗಿರೋದು ಇವ್ರ ಜವಾಬ್ದಾರಿ. ಯಾವಾಗ ನೋಡ್ರಿ ಇದೇ ಕತೆ ಬಂಡೀಪುರೊಳಗೆ. ಆನೆ 7 ತಿಂಗಳಿಂದ ಅಲ್ಲೇ ಓಡಾಡ್ತಿದೆ. ಅಲ್ಲಿ ಬರೋ ತರಕಾರಿ ಗಾಡಿಗಳನ್ನೆಲ್ಲ ನಿಲ್ಸತ್ತೆ, ತರಕಾರಿ ತಿನ್ನತ್ತೆ. ನೆನ್ನೆ ಯಾರೋ ಬಂದು ಕ್ಯಾರೆಟ್ ಹಾಕಿದಾರೆ, ಕ್ಯಾರೆಟ್ ತಿನ್ಬೇಕಾದ್ರೆ ಯಾವನೋ ಮೂರ್ಖ ಬಂದ್ಬಿಟ್ಟು ಬಿಳಿ ಶರ್ಟ್ ಹಾಕೊಂಡು ಹೋಗ್ತಾರೆ. ಕಾಡೋಗಿ ಯಾರು ಬಿಳಿ ಶರ್ಟ್ ಹಾಕ್ಲೇಬಾರ್ದು. ಕಾಡೋಗಿ ಯಾರು ಗಾಡಿಯಿಂದ ಇಳಿಲೇಬಾರ್ದು. ಯಾರು ಇದನ್ನೆಲ್ಲ ಯಾರು ಹೊಡೆಯಿರಿದು? ಸರ್ಕಾರಕ್ಕೆ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಕು. ಇಂಥ ಆಫೀಸರ್ಸ್ನೆಲ್ಲ ಫಸ್ಟ್ ಸಸ್ಪೆಂಡ್ ಮಾಡಿ ಆಕ್ಷನ್ ತಗೋಬೇಕು.
ಇಲ್ದ್ರೆ ಈ ತರ ಘಟನೆಗಳಾಗ್ತಾ ಇದ್ರೆ ಯಾವಾಗ ನೋಡಿ ಬಂದಿಪುರ ಯಾವಾಗಲೂ ಒಂದು ನ್ಯೂಸ್ ಒಳಗಿರುತ್ತೆ. ಒಳ್ಳೆ ರೀತಿಗಾದ್ರೆ ಇದ್ರೆ ಖುಷಿ ಪಡ್ಬೋದು. ಯಾವಾಗ ನೋಡಿದ್ರೆ ರಾಂಗ್ ನ್ಯೂಸ್. ಇರೋ ಆಫೀಸರ್ಸ್ ನ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆ ಹಾಕಿ ಕರ್ಕೊಂಬನ್ನಿ, ಒಳ್ಳೆ ಜನಕ್ಕೆ ಕೊಡಿ. ಜನಗಳಿದ್ದಾರೆ. ವೆರಿ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೇಕು. ಅಲ್ಲಿರೋ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ, ನಮ್ಮ ರೈತರಿಗೆ, ಅಲ್ಲಿರೋ ಲೋಕಲ್ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ, ಅದೆಲ್ಲ ಯಾರು ಆಲೋಚನೆನೇ ಇಲ್ಲ. ಇವ್ರು